ನಾನು ದೇವಸ್ಥಾನ ಆದಾಗಿಂದು ಬರ್ತಾಯಿದ್ದೀನಿ ದೇವ್ರಿಗೆ. ಆರಾಮಾಗಿದ್ದೀವಿ, ಆರೋಗ್ಯವಾಗಿದ್ದೀನಿ. ಮೊನ್ನೆ ಬಿದ್ದುಬಿಟ್ಟಿದ್ದೆ ನಾನು ಬತ್ಲೆಯಲ್ಲಿ ಬಿದ್ದುಬಿಟ್ಟು ತಲೆ ಊದ್ಕೊಂಬಿಟ್ಟು ಸೊಂಟ ಎಲ್ಲ ಊದ್ಬಿಟ್ಟು MRF ಮಾಡಿಸ್ಬೇಕು ಅಂತ ಹೇಳಿದರು ನನಗೆ. ಗುರುಗಳು ಹೇಳಿದ್ರು, ಎಲ್ಲೂ ಹೋಗ್ಬೇಡ, ನೀನು ರಾಯರ ಸೇವೆ ಮಾಡ್ತಿದ್ದೆ, ಇಲ್ಲೇ ಇರಮ್ಮ, ನೀನು ರಾಯರು ಕಾಪಾಡ್ತಾರೆ, ನಿನ್ನ ಹೋಗ್ಬೇಡ ಅಂತ ಹೇಳಿದ್ರು. ನಮ್ಮ ಮಕ್ಕಳು ಹಂಗೂ ಕೇಳಿಲ್ಲ, ಇಲ್ಲ ನೀನು ಮಾಡ್ಸೋಣ ಬಾ, ತಲೆ ಅಲ್ವಾ ಅದು ಬಿದ್ದಿದೆಯಲ್ಲ ಬತ್ಲೆಯಲ್ಲಿ ಇದಾಗಿರ್ತದಲ್ವ, ಏನಾರು ಆಗಿರ್ತದೆ, ಆಮೇಲೆ ಮುಂದೆ ಪ್ರಾಬ್ಲಮ್ ಆದರೆ ಅಂತ ಕೇಳಿದ್ರು. ನಾನೇನು ಆಗಲ್ಲ ಅಂತ ಗುರುಗಳು ಅಷ್ಟು ಹೇಳಿದ್ರು ನಾನು ಹೋದ್ರು ಅವರು ಡಾಕ್ಟ್ರು, ಏನೂ ಇಲ್ಲಮ್ಮ, ನಿನಗೆ ಆರಾಮಾಗಿದ್ದೀಯಮ್ಮ, ಏನೂ ಇಲ್ಲ, ಚೆನ್ನಾಗಿದ್ದೀಯ ಅಂತೇಳಂತ MRF ಮಾಡಿಸಿ 25,000 ತಗೊಂಡ್ರು, ಮಾಡಿಸಿದ್ರು. ಏನೂ ಇರಲಿಲ್ಲ ನೋಡಿ, ಆರಾಮಾಗಿ ಬಂದೆ. ಆವಾಗ ಬಂದು ಗುರುಗಳು ಹಂಗೆ ಅಂದಿದ್ದಕ್ಕೆ ಗುರುಗಳು ಬೈದರು. ನಾನು ಹೇಳ್ದೆ ತಾನೇ, ಸೇವೆ ಮಾಡ್ತಿದ್ದಿ ನೀನು, ಅವತ್ತಿಂದ ದೇವಸ್ಥಾನ ಇದ್ದಾಗಿಂದ ನೀನು ಸೇವೆ ಮಾಡ್ತಿದ್ದಿ, ಹೋಗಬೇಡ ಅಂತ ಹೇಳಿದೆ. ನಾನು ಮಾತು ಕೇಳಿದೆ, ಓದಲ್ಲ ನೀನು, ನೋಡ್ದೆ ಏನಾರು ಆಯಿತಾ? ಸೇವೆ ಮಾಡೋರಿಗೆ ಯಾವತ್ತೂ ದೇವ್ರು ಕೈ ಬಿಡಲ್ಲ ನಿಮ್ಮನ್ನು, ನೀವು ನಿಮ್ಮ ಮಕ್ಕಳು ಚೆನ್ನಾಗಿರ್ತೀರಮ್ಮ, ಎಲ್ಲೂ ಹೋಗಬೇಡ ನೀನು ಅಂತ. ಅದಕ್ಕೆ ನಾನು ಜೀವ ಇರೋಗಂಟು ನಾನು ರಾಯರ ಸೇವೆ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಸರ್. ನಾನು ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಅವತ್ತಿಂದು ನಾನು ಜೀವ ಇರೋಗಂಟು ನಾನು ರಾಯರ ಸೇವೆ ಮಾಡ್ತೀನಿ ಸರ್. ನಾನು ಈಗ ಆರೋಗ್ಯವಾಗಿದ್ದೀನಿ, ಏನಿಲ್ಲ ಈಗ ನನಗೆ, ಏನೂ ಇಲ್ಲ, ಎಲ್ಲ ಕೆಲಸ ಮಾಡ್ಕೊತೀನಿ. ಇಲ್ಲಿ ಬರ್ತೀನಿ, ಇಲ್ಲಿ ಬಂದರೆ ಎಲ್ಲ ಕೆಲಸ ಮಾಡ್ತೀನಿ ನಾನು, ಏನೂ ಇರೋಲ್ಲ, ಯಾವ ನೋವು ಇರೋಲ್ಲ. ಮನೇಲಿ ಸ್ವಲ್ಪ ಸುಸ್ತಾಯ್ತದೆ ಅಂತೀನಿ, ಅದೇ ದೇವಸ್ಥಾನಕ್ಕೆ ಬಂದುಬಿಡ್ಲಿ ನಾನು, ಏನೇನು ಇಲ್ದಂಗೆ ದಡ ಬಿಡ ಆ ಕೆಲಸ ಈ ಕೆಲಸ ಏನೇ ಮಾಡಿ ಹೇಳಿದ್ರು ಗುರುಗಳು ಎಲ್ಲ ಕೆಲಸ ಮಾಡ್ತೀನಿ ನಾನು. ಅವ್ರು ಏನೇನು ಹೇಳಿದ್ರು ಎಲ್ಲ ಅಲ್ಲೋಡಕ್ಕೆ ಬತ್ತಿ ಹಾಕ್ತೀನಿ, ಅಲ್ಲೋಡಕ್ಕೆ ಕಸ ಬಿಡ್ತೀನಿ, ಅಲ್ಲೋಡಕ್ಕೆ ಊಟ ಇಕ್ತೀನಿ, ಅಲ್ಲೋಡಕ್ಕೆ ಎಲೆ ಎತ್ತುತ್ತೀನಿ, ಅಲ್ಲಿ ಅಡುಗೆ ಮನೆಯೆಲ್ಲ ತೊಳಿತೀನಿ, ಎಲ್ಲ ಮಾಡ್ತೀನಿ. ಏನೂ ಇಲ್ಲ ಇವಾಗ, ಯಾವ ನೋವು ಇಲ್ಲ ಸರ್, ನನಗೆ ಆರಾಮಾಗಿದ್ದೀನಿ. ರಾಯರ ಆಶೀರ್ವಾದ, ರಾಯರ ಕೃಪೆ, ರಾಯರ ದಯ ನಮ್ಮ ಮೇಲೆ ಐತೆ ಸರ್. ನನಗೆ ಆರಾಮಾಗಿದ್ದೀನಿ ಸರ್, ಇವಾಗ ಏನೂ ಇಲ್ದಂಗಿದ್ದೀನಿ ನಾನು.